ಎಲ್ಲರಿಗೂ ನಮಸ್ಕಾರ. ಕಲಾಸ್ವಾದ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇಂದು ಹಲಸಿನ ಗುಜ್ಜೆಯ ಪರೋಟ ಮಾಡುವುದು ಹೇಗೆಂದು ನೋಡೋಣ ಬನ್ನಿ. ತುಂಬ ಅಪರೂಪವಾದಂತಹ ಪರೋಟ ಇದು. ಮೊದಲು ಹಲಸಿನ ಗುಜ್ಜೆಯನ್ನು ಸಿಪ್ಪೆ ಮತ್ತು ಮೂಗನ್ನು ತೆಗೆದು ಹೋಳುಗಳಾಗಿ ಕತ್ತರಿಸಿ ಕುಕ್ಕರ್ನಲ್ಲಿ ಒಂದು 4ರಿಂದ 5 ವಿಸಿಲ್ ಹೊಡೆಸಿ, ಅಂದರೆ ಮೆತ್ತಗೆ ಬೇಯಿಸಿಕೊಳ್ಳಬೇಕು. ಈಗ ಪರೋಟ ಹಿಟ್ಟು ರೆಡಿ ಮಾಡಿಕೊಳ್ಳಲು ನಾನು ಇಲ್ಲಿ 2 ಬೌಲ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಚಮಚ ಕೊಬ್ಬರಿ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪವೇ ನೀರನ್ನು ಹಾಕಿ ಕಲಸಿಕೊಳ್ಳುತ್ತಾ ಒಂದು ಹೋಳಿಗೆ ಕಣಕದ ರೀತಿ ಕಲಸಿಕೊಳ್ಳೋಣ. ಅದನ್ನು ಒಂದೇ ಸಲ ತುಂಬ ನೀರನ್ನು ಹಾಕಬೇಡಿ. ಚೆನ್ನಾಗಿ ಕಲಸಿದ ನಂತರ ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿ, ನೀವು ಅಡುಗೆಗೆ ಬಳಸುವ ಯಾವುದೇ ಎಣ್ಣೆ ಆದರೂ ನಡೆಯುತ್ತದೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಹಾಕಿರುವೆ. ಹಾಕಿ ಮತ್ತೆ ಸ್ವಲ್ಪ ನಾದಿ ಮುಚ್ಚಿಟ್ಟುಕೊಳ್ಳೋಣ. ಹಾಗೆ ಒಂದು ಜಾರ್ನಲ್ಲಿ ಸ್ವಲ್ಪ ಹಸಿ ಶುಂಠಿ, 2 ಹಸಿಮೆಣಸು, ಖಾರಕ್ಕೆ ಬೇಕಾದಲ್ಲಿ 2 ಗಾಂಧಾರಿ ಮೆಣಸು, ಸ್ವಲ್ಪ ನೀರನ್ನು ಹಾಕಿ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೈಸಾಗಿ ರುಬ್ಬಿಕೊಳ್ಳೋಣ. ಈಗ ನಾವು ಪರೋಟಕ್ಕೆ ಪಲ್ಯ ಮಾಡಿಕೊಳ್ಳೋಣ. ಒಂದು ಬಾಣಲೆಯಲ್ಲಿ 1 ಸೌಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ, ನೀವು ಅಡುಗೆಗೆ ಬಳಸಬಹುದಾದಂಥ ಎಣ್ಣೆಯನ್ನು ಹಾಕಿಕೊಳ್ಳಬಹುದು. 1 ಚಮಚ ಜೀರಿಗೆ, 1 ಚಮಚ ಓಮು ಬಳಸುವುದರಿಂದ ಹಲಸಿನಕಾಯಿಂದ ಆಗುವಂಥ ಗ್ಯಾಸ್ಟ್ರಿಕ್ಕನ್ನು ತಡೆಯುತ್ತದೆ. ಹಾಗೆ ಹೆಚ್ಚಿದ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆಯೇ ಸಣ್ಣಗೆ ಹೆಚ್ಚಿರುವಂತಹ 1-2 ಈರುಳ್ಳಿ, 1-2 ಎಸಳು ಕರಿಬೇವಿನ ಸೊಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸಿ. ಈಗ ಮಿಕ್ಸರಲ್ಲಿ ರುಬ್ಬಿರುವುದನ್ನು ಸೇರಿಸಿಕೊಂಡು 1-2 ನಿಮಿಷ ಬಾಡಿಸಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡಿ. ಈಗ 1 ಚಮಚ ಧನಿಯಾ ಪೌಡರು, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಅರಿಶಿಣ ಹಾಗೂ ನಿಮ್ಮಲ್ಲಿದ್ದರೆ 1 ಚಮಚ ಗರಂ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಬಾಡಿಸಿ. 2 ನಿಮಿಷ ಹುರಿದ ನಂತರ ಇದಕ್ಕೆ ಮೆತ್ತಗೆ ಬೆಂದಂತಹ ಹಲಸಿನಕಾಯಿ ಹೋಳುಗಳನ್ನು ಸೇರಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ನಿಮ್ಮಲ್ಲಿ ಸ್ಮ್ಯಾಶರ್ ಇದ್ದರೆ ಅದನ್ನು ಕೂಡ ಬಳಸಬಹುದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಲಿಂಬು ರಸವನ್ನು ಸೇರಿಸಿಕೊಳ್ಳಿ. ನಿಜವಾಗಲೂ ಈ ಪರೋಟ ತುಂಬ ರುಚಿಯಾಗಿರುತ್ತದೆ. ಈ ಹಲಸಿನಕಾಯಿ ಸೀಸನ್ನಲ್ಲಿ ತಪ್ಪದೇ ಮಾಡಿ ನನಗೆ ಕಾಮೆಂಟನ್ನು ಹಾಕಿ. ಈಗ ಮುಚ್ಚಿಟ್ಟ ಕಣಕವನ್ನು ತೆಗೆದು ಈ ರೀತಿ ಹದ ಬಂದಿದೆ ಎಂದು ನೋಡಿಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆಯನ್ನು ತಾಗಿಸಿಕೊಂಡು 1 ಚಪಾತಿ ಉಂಡೆಯಷ್ಟೇ ಕಣಕವನ್ನು ತೆಗೆದುಕೊಂಡು, ನಾನು ವಿಡಿಯೋದಲ್ಲಿ ತೋರಿಸಿದಂತೆ ಅದನ್ನು ಎಳೆದು ಮಧ್ಯದಲ್ಲಿ ಪಲ್ಯವನ್ನು ತುಂಬುತ್ತಾ ಚೆನ್ನಾಗಿ ಎಲ್ಲೂ ಪಲ್ಯ ಕಾಣದಂತೆ ಮುಚ್ಚಿಕೊಳ್ಳಬೇಕು. ಹೋಳಿಗೆ ಮಾಡುವ ಹಾಗೆ ಅದನ್ನು ತುಂಬಿ ರೆಡಿ ಮಾಡಿಟ್ಟುಕೊಳ್ಳೋಣ.
ಈಗ ಒಂದೊಂದೇ ತುಂಬಿರುವ ಮುದ್ದೆಯನ್ನು ತೆಗೆದುಕೊಂಡು ಹಿಟ್ಟನ್ನು ಆ ಕಡೆ ಈ ಕಡೆ ತಾಗಿಸುತ್ತಾ ಪರೋಟವನ್ನು ಲಟ್ಟಿಸಿಕೊಳ್ಳೋಣ. ಸ್ವಲ್ಪ ಮೆಲ್ಲಗೆ ಒತ್ತಿಕೊಳ್ಳುತ್ತಾ ಪರೋಟವನ್ನು ಒರೆಯಬೇಕು, ಏಕೆಂದರೆ ಅದು ತುಂಬ ಸಾಫ್ಟ್ ಆಗಿರುತ್ತದೆ. ಹಾಗೆ ಕಾದ ಹಂಚಿಗೆ ಹಾಕಿ ನೀವು ಬೇಕಿದ್ದಲ್ಲಿ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಳ್ಳಬಹುದು. ನಾನಿಲ್ಲಿ ಯಾವುದನ್ನೂ ಹಾಕದೆ ಚೆನ್ನಾಗಿ ಬೇಯಿಸಿಕೊಂಡಿದ್ದೇನೆ. ನಿಮಗೆ ಬೇಕಾದಲ್ಲಿ ನೀವು ಮೇಲಿಂದ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಚೆನ್ನಾಗಿ ಬೇಯಿಸಿ. ತುಂಬ ರುಚಿಯಾದಂತಹ ಈ ಹಲಸಿನ ಗುಜ್ಜೆಯ ಪರೋಟವನ್ನು ಹಾಗೇ ಕೂಡ ಸೇವಿಸಬಹುದು, ತುಂಬ ರುಚಿಯಾಗಿರುತ್ತದೆ. ಇಲ್ಲ ಅಂದರೆ ಅದರ ಜೊತೆಗೆ ಕೊಬ್ಬರಿ ಚಟ್ನಿ ಕೂಡ ಮಾಡಿ ಸೇವಿಸಬಹುದು. ಇನ್ನು ಹಲವಾರು ಈ ರೀತಿಯಾದಂತಹ ಅಡುಗೆಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಡುತ್ತಾ ಇರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಎಂದು ಬಯಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್.